ಪರವ ಏನ್ ಮಾಡಕತ್ತೀವ? ಚಾ ತೊಂಬ ಒಂದಿಟ್ಟು. ಹ್ಞೂನ್ರಿ ಮಾವ ತಗೊಂಡ್ಬರ್ತಾನ್ರಿ ಚಾ. ಯವ್ವ ಅಣ್ಣಗ ನನಗ ಇಬ್ಬರಿಗೆ ಚಾ ತೊಂಬ. ತಡಿಯ ಸೌಮ್ಯ ತರಾತನಿ. ನಿಮ್ಮವ್ವ ಒಂದಾಕತ್ತೀವ ಕೆಲಸ ಮಾಡಾಕ, ಮುಂಜಾನೆ ಎದ್ದು ಎಲ್ಲಾನು ಮಾಡ್ಬೇಕು. ನೀನು ಒಂದಿಟ್ಟು ಏನ್ರ ಹೆಲ್ಪ್ ಆಗ್ಬೇಕ್ವಾ ತಂಗಿ. ಹಿಂಗ್ ಮಾಡಿದ್ರೆ ಹೆಂಗ ಸೌಮ್ಯ? ಅಟ್ ಕಸ ಹೊಡಿದು, ಬಾಂಡೆ ತಿಕ್ಕುದು, ಏನ್ರ ಮುನ್ನ ನೀರು ಬಂದು ಅಂದ್ರೆ ನಳಕ್ ಪೈಪ್ ಹಚ್ಚುದು, ಇಂಥವೇನ್ರ ಸಣ್ಣ ಪುಟ್ಟ ಮಾಡ್ಬೇಕಪ್ಪ. ಏನಿಲ್ವ 8 ಗಂಟೆ ಮಟ ಮಕ್ಕೊಂತಿದಿ, ಮತ್ತೆ ಅದು ಜಳಕ ಮಾಡಿ ಹೊಂಟು ಬಿಡ್ತಿದ್ದಿ ಶಾಲಿಗೆ. ಹಿಂಗ್ ಮಾಡಿದ್ರೆ ಹೆಂಗವಾ? 10ನೇ ಈ ವರ್ಷ ನೀನು. ಅಜ್ಜ ಇದೊಂದು ವರ್ಷ ನಾ ಏನು ಮಾಡೋದಿಲ್ಲ, ಮುಂದಿನ ವರ್ಷದಿಂದ ನಾನು ಎಲ್ಲ ಕೆಲಸ ಕಲ್ಕೋತೀನಿ. 10ನೇ ತದನಿಲ್ಲ ಜಗ್ಗಿ ಓದ್ಬೇಕು ನಾ ಅದಕ್ಕೆ. ಯಜ್ಜ ಈಗ ಓದಿದ್ರೆ ಏನು ಕಮ್ಮಗ ಓದ್ತಾಳಂದಿ, ಮುಂಜಾನೆಗೆ 8 ಗಂಟೆಗೆ ಓದ್ತಾ ಹಿಂಗೆ ಮಾಡ್ತಾರೆ. ಯಾರು 10ನೇ ಓದುವರು ಹಿಂಗೆಲ್ಲ ಮಾಡ್ತಾರೆ? ಚಂತಿಗೆ ಬೆಳಗಿನ 5 ಗಂಟೆಗೆ ಎದ್ದು ಓದ್ಬೇಕು. ಚಂತಿಗೆ ಮಾರ್ಕ್ಸ್ ಅದು ಏನು ತೆಗಿಲಿಲ್ಲ ಅಂತ ಶಾಲೆ ಬಿಡಿಸ್ಬಿಡ್ಬೇಕೇನಂತ ಹೇಳ್ತಾನೆ. ಸುಮ್ಮನೆ ಅವುಗರ ಮನ್ಯಾಗ ಹೆಲ್ಪರ್ ಹಾಕತ್ ಕೆಲಸ ಮಾಡಿದ್ರೆ ಏನು ಕೆಲಸ ಇಲ್ಲ ಏನಿಲ್ಲ. ಒಂದು ಕೆಲಸ ಬರೋದಿಲ್ಲಕ್ಕಿಗೆ ಸುಳ್ಳರ ಶಾಲೆ ನೀವು ಮಾಡೋದೈತಿ, ಶಾಲೆಗೆ ಓಡೋದೈತಿ ಮಾಡ್ತಾ. ಯಪ್ಪ ಏನ ನೀನರ ಏನು ಕಮ್ಗ ಓದ್ತಿತ್ತು? ನೀ ಎಷ್ಟು ಮಾಡಿ ಹೇಳ 10% ನಿನ್ಕಿನ ಜಾಸ್ತಿ ಮಾಡಲಿಲ್ಲ ಅಂತ ನನ್ನ ಹೆಸರು ಸೌಮ್ಯನ ಅಲ್ಲ. ನೋಡ್ತೀನಿ ನೀ ಎಷ್ಟು ಮಾಡ್ತೀಯ. ಇವ ನೋಡ್ ಬರ್ಬಿ ಅಣ್ಣ ನನಗೆ ಹೆಂಗೆ ಬೈಯಕತ್ತಾನ. ಚಲೋ ಆತ ನಿಮ್ಮಿಬ್ರದ್ದು ಜಗಳ, ಯಾಕ ಸುಮ್ಮನೆ ಕುಂತಾರ ಅನ್ನಕತ್ತಿದ್ ನೋಡ್ ನಾನು. ತಗೋರಿ ಮಾವಾರ ಚಾನ್. ಇವ ಆಕಿ ಮನೆ ಕೆಲಸ ಅದೊಟ್ಟು ಏನ್ರ ಹೇಳ್ಕೊಡ್ತಿ ಏನಿಲ್ಲ ನೀನು. ನಾಳಿಂದ ಗಂಡನ ಮನೆಗೆ ಹೋದ್ಲಂದ್ರೆ ಹೆಂಗೆ ಮಾಡ್ತಾಳೆ? 10ನೇ ಅದ ಅಂತ ಏನು ಬರೀ ಶಾಲೆಗೆ ಹೋಗೋದು ಮನೆಗೆ ಬರೋದು, ಶಾಲೆಗೆ ಹೋಗೋದು ಮನೆಗೆ ಬರೋದು. ಚಂತೆಗೆ ಓದಿರೋ ಓದ್ತಾಳೆ, ಓದೋದೂ ಇಲ್ಲ. ನಾಳಿಂದ ನನಗೇನು ಹೇಳಿಲ್ಲ ಅನ್ನೋಂಗಿಲ್ಲ ನೋಡಿ. ಮತ್ತು ನಾ ಈಗ ಹೇಳಾಕತ್ತಾನೆ ಆಕಿ ಚಂತೆಗೆ ಓದೋದು ಬರೀದು ಮಾಡ್ಕೊಂತ ಶಾಲೆಗೆ ಹೋಗೋದು ಬರೋದು ಮಾಡನ್ನಕಿ. ಹೊಳ್ಳಿ ಮನ್ಯಾಗಿನ ಕೆಲಸನ ಕಲ್ಕೊಂಡು ನಿನ್ಗಟ್ಟು ಹೆಲ್ಪ್ ಆಕತಿ. ಈ ಹೊತ್ತಾತು ಏನು ಒಂದು ಬಾಂಡೆ ತಿಕ್ಕಿಲ್ಲ, ಒಂದು ಕಸ ಹೊಡೆದಿರ್ಲಿಕ್ಕೆ ಎಲ್ಲಾನು ನೀನ ಮಾಡಿದಿ. ಮಾಡ್ತಾಳ ಬಿಡಲ್ಲ ಎಲ್ಲ ಕೆಲಸನ ಆಕಿನೂ ಅಟಟ್ ಮಾಡಿರ್ತಾಳ. ಇವತ್ತ ಯಾಕೆ ಮಳೆ ಹೆಚ್ಚೈತಂತ ಮಕ್ಕೊಂಡ ಬಿಟ್ಟಾಳ, ನಾನು ಎಬ್ಸ್ಲಿಲ್ಲಕೇನು. ಈಗ ಎದ್ದ ಚಾ ಕುಡ್ದಾಳ, ಮಾಡ್ತಾಳ ಆಕಿನೂ ಅಟಟ್. ಮತ್ತೆ ನೀ ಅಂತ ಏನು ಮಾಡೋದಿಲ್ಲ, ನೀನ ಏನು ಮಾಡೋದಕ್ಕೆಲ್ಲ ಮಾಡ್ತಾ. ಯವ್ವ ನಿನಗೆ ಈಗ ಹೇಳ್ತಂಗೆ ಕೇಳು. ಹೆಣ್ಣು ಮಗಳಂತೆ ಜಾಸ್ತಿ ಮುದ್ದು ಮಾಡಿ ಆಕಿನ ಹಿಂಗೆ ಇಲ್ಲಿಗೆ ತಂದಿಟ್ಟಿದ್ದಿ. ನಾಳಿಂದ ಆಕಿ ಬಗ್ಗೆ ಏನು ಹೇಳಕ್ಕೆ ಬಂದ್ರು ನಾ ತಲೆ ಕೆಡಿಸ್ಕೋದಿಲ್ಲ. ಈಗ ಹೇಳೀನಿ ನೋಡಿ ನೀನು. ಅದಾತಲ್ಲ ಇದಾತಲ್ಲ ಅಂತಂದ್ರೆ ಏನು ನಾನು ಒಟ್ಟ ತಲೆನೇ ಕೆಡಿಸ್ಕೋದಿಲ್ಲ. ಈಗ ಹೇಳತ್ತಾನ ಆಕಿಗೆ 10ನೇ ಹೊಂಟಾಳು, ಅಟ್ರ ಬಾಂಡೆ ತಿಕ್ಕೋದು ಕಸ ಹೊಡೆದು ಮಾಡಿ ಆಕಿ ಮುಂಜಾನೆ ಶಾಲೆಗೆ ಹೋಗನ್ನಕಿ. ಯವ್ವ ಬರೀ ಹಿಂಗ ಬೈತಾನ ನೋಡ್ ನನಗೆ ಅಣ್ಣ. ನಂಗೆ ಏನು ಉಂಡು ಕೊಡೋದಿಲ್ಲ ತಿಂದು ಕೊಡೋದಿಲ್ಲ. ನಂಗೆ ಶಾಲೆ ಟೈಮ್ ಆಗೈತವ, ನಾ ಹೋಗ್ತೇನೆ. ಆ ಹುಡುಗಿ ಅಳಿಸಿಟ್ಟು ನೋಡಿ ಸುಮ್ಮನೆ ಒಂದಂತಿ ಬರೀ ಇದ. ನಿಂದಷ್ಟು ನೀ ನೋಡ್ಕೊಡ್ಲಿ. ಆ ಹುಡುಗಿಗೆ ಎದಕ್ಕೆ ಆಡಾಕತ್ತಿದ್ದಿ ಮುಂಜಾನೆಗಳು ಹೊತ್ತಿಗೆ? ನಾವು ಒಂದೀಟ್ ಕೆಲಸ ಮಾಡುವ ಅನ್ನೋದು ಅಟ್ಟ ಬೇಕಾತ್ ನೋಡಿ. ಹಂಗ ಹುಡುಗಿ ಬೈಯಾಕತ್ತು ಬಿಟ್ನು. ಒಬ್ಬೇಕೆ ಅದ ಅಂತ ಇಷ್ಟು ಮುದ್ದು ಮಾಡಿರಲ್ಲ. ಯಾಕೆ 10ನೇ ಪಾಸ್ ಆದ್ರೆ ಕೇಳ್ರಿ ನೀವು. ನೆಟ್ಟಗೆ ಓದೋದು ಗೊತ್ತಿಲ್ಲ, ಬರೀದು ಗೊತ್ತಿಲ್ಲ. 8 ಗಂಟೆಗೆ ಕೇಳ್ತಾಳ, ಶಾಲೆಗೆ ಹೋಗ್ತೀನಂತ ಹೊಂಟು ಬಿಡ್ತಾಳೆ. ಮತ್ತೇನಂತ ಕೆಲಸಿಲ್ಲ, ಒಂದು ಬಗ್ಸಿಲ್ಲ ಏನ್ರಿ. ಯಾಕೆ ಹಾರಿಗಡ್ಕೊಂಡು ಹೋಗ್ರಿ? ನಾ ಅಂತ ಏನು ತಿಳ್ನೆ ಕೆಡಿಸ್ಕೋದಿಲ್ಲ. ಶಾನೆ ಕದಾಳ ತಗೋರ್ಲಿ, ನೀ ಯಾಕೆ ತಲೆ ಕೆಡಿಸ್ಕೋತಿ? ನಿಂದ ನೀ ನೋಡ್ಕೋ. ಯಜ್ಜ ನಿಂದು ಬರೀ ಇದಾತು, ಚಾ ಕುಡಿ. ಎಲ್ಲ ಗೊತ್ತಾಯ್ತು ತಗೋರ್ಲಿ. ಹೋಗು ನೀನ ಕಾಲೇಜಿಗೆ ಹೊಂಟಿಲ್ಲ ಇನ್ನ? ಯಾಕ ಕುಂತೀರಿ ಇಲ್ಲೇ? ಬಸ್ ಬರೋತ್ನ ನೋಡಿ ಹೋಗೇನ. ಇವ ನನ್ನ ಹೆಲ್ಮೆಟ್ ಎಲ್ಲಿ ಇಟ್ಟಿವೆ? ಇಷ್ಟು ಮಠ ಎಲ್ಲ ಮಾತಾಡಿ ಹೋದ್ನ. ದಿನ ಬೈಕ್ ಹತ್ತಿ ಹೋಗವ, ಬೈಕ್ ಹತ್ತಿ ಮನೆಗೆ ಬರಾವ. ಇವನ್ ಹೆಲ್ಮೆಟ್ ಎಲ್ಲಿ ಇಟ್ಟ ಅನ್ನೋದು ಇವ್ ಗೊತ್ತಿಲ್ಲ. ಅದಕ್ಕೂ ಅವನ್ ಕೇಳ್ತಾನೆ ಇವ್. ಮತ್ತೆ ಹೊಳ್ಳೆ ಹುಡುಗಿಗೆ ಮಾತಾಡ್ತಾನೆ. ನಮ್ಮ ಅಜ್ಜನ ಮುಂದೆ ಏನು ಹೇಳುವಂಗಿಲ್ಲ ನೋಡಿ, ಬರೀ ವಟ 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 ಅಂತ ನಿಂತು ಬಿಡುತ್ತೆ. ಅಪ್ಪ ಅಲ್ಲೇ ಕಪಾಟ್ನಾಗ ಇಟ್ಟ ನೋಡ. ಅಜ್ಜವ್ರೆ ಪರಂದೊಕ್ಕ ಏನ್ ಮಾಡ್ತಿದ್ದಾರೆ? ಒಳಗಿರ್ಬೇಕು ತಡಿವ, ಕರಿತೇನೆ. ಪಾರೋವ ಇಲ್ಲಿ ಯಾರ ಬಂದಾರ ನೋಡುವ ನಿನ್ ಗೆಳತಿ. ಏ ಬಾರ್ಲೇ ರಾಜ್ಮಾ ಕುಂದ್ರ. ಹಂಗಟ ಕೆಳಗ ಅಂಗಡಿ ಕಡೆ ಅದು ಹೋಗಿ ಪೇಪರ್ ಓದಿ ಬರ್ತಾನ ತಗೋರ್ವ. ಆಯ್ತು ತಗೋರಿ ಮಾವರ. ಚಾ ಅದು ಕುಡ್ದಿರೇನ್ರಿ ಪರಂದು ಅಕ್ಕ? ಚಾ ಕುಡ್ದಿ ನೋಡ. ಚಾ ಕುಡಿದು ಹುಡುಗರೆಲ್ಲ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಕತ್ತಿದ್ವು ಮಕ್ಕಳಿಬ್ರು. ನಾವು ಕೆಲಸ ಮಾಡ್ಬೇಕಂತ ಒಳಗೆ ಹೋದೆ. ನಾನು ಈ ಚಾ ಹಾಕೊಟ್ಟು ಒಳಗೆ ಹೋದ್ನಿ. ಅವರು ಕುಡಿದ ಕಾಸು ಅವ್ರವ್ರ ಪಾಡಿಗೆ ಅವ್ರಿಗೆ ಹೋದ್ರು ನೋಡಿ. ನಿಮ್ದು ಕೆಲಸಲೇ ಆತನ ಎಲ್ಲ ಕೆಲಸಂದಕ್ಕ ಎಲ್ಲ ಐತಿ ಬಿಡಿಯಕ್ಕ. ಏನು ಮಾಡೋದು? ಅರ್ಧ ಕೆಲಸ ಮುಗಿದಿದೆ, ಇನ್ನೂ ಅರ್ಧ ಕೆಲಸ ಬಾಕಿ ಇದೆ. ನಮ್ಮದು ಚೆನ್ನ ಮಟ್ಟ ಹಾಗೆ ಇರೋದೇ ಕೆಲಸ ಎಲ್ಲ. ನಿಮ್ಮದಕ್ಕೆ ನಿನ್ನೆ ತರಕಾರಿ ತರೋದಕ್ಕೆ ಹೋಗಿದ್ರಾ ಮಾರ್ಕೆಟಿಗೆ? ನಮ್ದಕ್ಕೆ ಕರಿಬೇಕಿಲ್ವಾ? ನಾವು ಬರ್ತಿದ್ವಿ. ನೀವು ನಮ್ದಕ್ಕೆ ಯಾವುದಕ್ಕೂ ಕರೆಯೋದೇ ಇಲ್ಲ, ಬರೀ ನಿಮ್ಮದು ಫ್ರೆಂಡ್ಸ್ಗಳು ಮಾತ್ರ ಹೋಗ್ತೀರಾ. ಹಂಗ್ಯಾಕೆ ಮಾಡ್ತಿದ್ದೀರಾ ಅಕ್ಕ ನೀವು? ನಮಗೂ ಮನಸ್ಸಿಗೆ ಭಾಳ ಬೇಜಾರಾಯಿತು. ಎಲ್ಲರೂ ಹೋಗಿದ್ದೀರಿ ಅಲ್ವಾ, ನನ್ನ ಕರಿಬೇಕಲ್ವಾ? ಹಂಗೇನಿಲ್ಲ, ನೀವೊಂದು ಮಾತು ಬರ್ತಾನೆ ಅನ್ನೋದು ಗೊತ್ತಿದೆ. ನೀನು ಕರ್ಕೊಂಡು ಹೋಗ್ತಿದ್ದಿ ಬಿಡ್ಲೆ. ನೀನು ರೊಕ್ಕ ನೀನು ತೊಗೊಂತಿದ್ದಿ, ನಿನಗೆ ಏನೇನು ಬೇಕಾಗಿದ್ದು. ನಾಲ್ಕು ನಿನ್ ಬಿಟ್ಟು ಹೋಗ್ಲಿ, ನಮ್ಗೆ ಗೊತ್ತಾಗಿಲ್ವಾ? ಇನ್ನೇನು ಬಿಟ್ಟು ಹೋಗ್ಬೇಕಾದ್ರೆ ಹೇಳ್ತಂತ ಹೋಗ್ಬೇಕಂದ್ರೆ. ನಮ್ದಕ್ಕೆ ನಾವು ಈ ಊರಿಗೆ ಹೊಸದಾಗಿ ಬಂದಿದ್ದೀವಿ ಅಲ್ವಾ, ಹಿಂಗಾಗಿ ಅಕ್ಕ ನನಗೆ ಏನೂ ಗೊತ್ತಿಲ್ಲ. ಎಲ್ಲಿಗಾದರೂ ಹೊರಟ್ರೆ ನನ್ನ ಕರ್ಕೊಂಡು ಹೋಗಿ
ಪುಣ್ಯ ಬರ್ತೈತಿ ನಿಮಗೆ. ಗಂಗನವ್ರ ಮನ್ಯಾಗ ಕುಂತಿದ್ವಿ, ಸಡನ್ ಆಗಿ ಶಾರೋಕ್ಕದ ಅಲ್ಲ ಹಿಂಗೇನ ತರಕಾರಿ ತರಕೊಂತಾನೆ ಬರ್ತೀರಿ ಏನ್ಲಿ ಅಂತ ಕೇಳಿದ್ವ. ನೀ ಬರ್ತೀವಿ ಅಂತ ನನಗೆ ಗೊತ್ತಿದ್ರೆ ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ನಿಂದು ನೆನಪೇ ಇಲ್ಲ ನನಗೆ. ಇನ್ನೊಮ್ಮೆಲ್ಲರೂ ಹೊಂಟ್ರ ಖಂಡಿತವಾಗಿ ಕರ್ಕೊಂಡು ಹೋಗ್ತೀನಿ, ಬೇಸರ ಮಾಡ್ಕೋಬೇಡ, ಕರ್ಕೊಂಡು ಹೋಗ್ತೀನಿ. ತರಕಾರಿ ರೇಟ್ ಹೆಂಗಿದೆ ಅಕ್ಕ, ಕಮ್ಮಿ ಇದೆಯಾ? ಕಾಯಿಪಲ್ಯದ ಮುಂದೆ ಹೋಗಿಲ್ಲಲೇ, ರೇಟ್ ಎಲ್ಲ ದುಬಾರಿ ಐತಿ ಬಿಡಲಿ. ಮತ್ತೇನು ಮಾಡೋದೇನು, ತರಕಾರಿನೇ ಇಲ್ಲಲೇ, ಇಲ್ಲಿ ಊರಾಗೂ ಬರವಲ್ರ ಮಾರಾಕ. ಹಿಂಗಾಗಿ ನಾವು ಅಲ್ಲೇ ಹೋಗಿ ತೊಗೊಂಬಂದೀವಿ. ಭಾಳ ಅಂದ್ರೆ ಭಾಳ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟತ್ಲೆ. ಟೊಮ್ಯಾಟೊ ಅಂತಿ 100, 120 ಹೇಳ್ತಾರ. ನಾವು 4 ಮಂದಿ, ನಾವು 5 ಮಂದಿ ಇದೀವಲ್ಲ, 5 ಮಂದಿ ಇದ್ದಿದ್ದಕ್ಕೆ 90 ರೂಪಾಯಿದಂಗೆ ಮಾಡಿಕೊಟ್ಟು ನೋಡು. ಹೌದು ಅಕ್ಕ, ಎಲ್ಲದ್ರದ್ದು ರೇಟ್ ತುಂಬಾನೇ ಅಂದರೆ ತುಂಬಾನೇ ಜಾಸ್ತಿ ಇದೆ. ನಮ್ದಕ್ಕೆ ಗಂಡಾಗೆ ಹೇಳ್ತಿದ್ರು, ಕಾಯಿಪಲ್ಯದು ತಗೊಂಬ ಅಂತ ಗಂಟು ಬೀಳ್ತಿದೀಯಾ, ಅದರ ರೇಟ್ ಕೇಳಿದ್ರೆ ಗೊತ್ತಾಗುತ್ತೆ ನಿನಗೆ ಅಂತ. ನಾನು ಮಾರ್ಕೆಟಿಗೆ ಹೋಗಿಲ್ಲಲ್ಲ, ಹೀಗಾಗಿ ನನಗೆ ಗೊತ್ತೇ ಇಲ್ಲ. ನನ್ನ ಗಂಡಂದನಂತೆ ಹೇಳಿದ್ದೆ, ಅವನೇ ತೊಗೊಂಬಂದಿದ್ದೆ ಎಲ್ಲಾನು. ಪಾರವ, ಏ ಪಾರ್ವತಿ, ಏನು ಮಾಡಾಕತ್ತೀಯ? ಬಾರ ಶಾರ ಅಕ್ಕ, ಕುಂತೇವ್ ಬಾ, ಇಲ್ಲೇ ಒಳಗಡೆ ಬಾ, ಈ ಕಡೆ ಒಳಗೆ ಬಾ, ಈ ಕಡೆ ಕುಂದ್ರೆ ಅಕ್ಕ, ಆ ಕಡೆ ಮ್ಯಾಕ್ ಕುಂದ್ರ ಕಡೆ. ನಂಗೆ ಕೆಳಗೆ ಕುಂತ್ರ ಆರಾಮ್ ಅನ್ಸತ್ ಬಿಡ್ಲಿ, ಇಲ್ಲೇ ಕುಂದ್ರತೇನೆ. ಮತ್ತೇನು ರಾಜ್ಮಾ ಆರಾಮದಿಯಲ್ಲ? ಹ್ಞೂ ರೀ ಅಕ್ಕ, ಆರಾಮದೇನ್ರಿ. ನಿಮ್ದಕ್ಕೆ ಆರಾಮೈತಿಲ್ರಿ ಎಲ್ಲ ಫ್ಯಾಮಿಲಿ? ಹ್ಞೂ, ನಾವು ಎಲ್ಲರೂ ಆರಾಮದೇ ನೋಡಿ. ಕೆಲಸ ಆತನ ಶಾರಕ್ಕ ಎಲ್ಲ? ಇಲ್ಲೇ ನಿನ್ನೆ ಮಾರ್ಕೆಟ್ನಾಗ ಅಡ್ಡಾಡಿ ಬಂದೀವಲ್ಲ, ಸುಸ್ತಾದಂಗೆ ಆಗ್ಬಿಟ್ಟಿದ್ವ ಇವ. ಹೀಗಾಗಿ ಹೇಳೋದು ನಮ್ದು ಲೇಟ್ ಆಯ್ತು ಇವತ್ತು. ಎದ್ದು ಎರಡು ಹುಡುಗರು ಹೋದವು ಕೆಲ್ಸಕ್ಕೆ. ನಿಮ್ಮ ಅಣ್ಣನು ಹೋದ ಅವನು ಕೆಲ್ಸಕ್ಕೆ ಅಂತೇಳಿ ನಾನು ಒಬ್ಬಕ್ಕೆ ಆದ್ನಲ್ಲ. ಇತ್ತು ಇನ್ನು ಕೆಲಸ ಒಂದಿಟ್ಟು ಬಾಕಿ ಐತಿ, ಇನ್ನು ಅಟ್ ಅಡಿಗೆ ಅಟ್ಟು ಮುಗಿದಕ್ಕೆ ನಾನು ಹಂಗೆ ಅಡ್ಡಾಡ್ಕೊಂತ ಅಲ್ಲ ನಡ್ತತ್ತಿ ಸಿಗ್ತಾವನ್ನ ಜವಾರಿ ಅಂತ ಕೇಳಕ್ಕೆ ಬಂದಿನಿ. ಅದಾತ ನೇಕಾಕಿ ಪಕ್ಕಿರೋ ಒಂದು ಕಡೆಗೆ ಹೋಗಲೇ ಆಕಿ ಕಡೆಗೆ ಇಲ್ಲ ಅಂತ ಹೇಳಿಲ್ವ, ಆಕಿ ಜವಾರಿ ತತ್ತಿದೆ ಏನಿಲ್ಲಕ್ಕ ಅಂತ ಹೇಳಿದ್ಲು. ಈಗೇನು ಕೋಳಿ ಎಲ್ಲ ತೆಗೆದೋಗ್ಬಿಟ್ಟು ಅನ್ಲಿಕ್ಕೆ ಇಲ್ಲ ಅಂತಂದ್ಲು. ಅವಟ್ಟು ಕೇಳಿದ್ರೆ ಕೂಡ ಇವ ಹಂಗಾಗಿ ಮಾಡ್ತೀವಿ ಅಂತಂದೆ. ಇಲ್ಲಕ್ಕ ಈಗ ಕೋಳಿನೇ ಇಲ್ಲ, ಹಾಕೋದೂ ಇಲ್ಲ, ಏನು ತತ್ತಿನೇ ಇಲ್ಲ, ಇವ ನಾವು ಮಾರಾಕ ತಗೋದು ನೋಡಿ, ಅದಕ್ಕೆ ಬೇಕಾದ್ರೆ ನಮಗೂ ಅಂತಂದ್ಲ. ಸರಿ ಬಿಡುವ ಹಂಗಾರ ಅಂತ ಇಲ್ಲಿ ನೀನು ಹೋಗೋದೇನು ಮನೆಗೇನಂತ ನಿನ್ನ ಹತ್ರ ಇಟ್ಕೊಂತ ಹೋರಂತ ಬಂದೆ. ಹೌದಕ್ಕಾಗಿ ಏನು ಕೋಳಿ ಅಂದ್ರೆ ಏನು ಭಾಳ ಇಲ್ಲ, ಈಗ ಮೊದಲಿನಂಗೆ ಒಂದೆರಡು ಅದಾವಲ್ಲ, ಮರಿ ಗಿಟ್ಟಾಳ ಏನು ಮಾಡಲ್ಲ, ಒಟ್ಟು ಕೋಳಿ ಕಮ್ಮಿ ಇದ್ದಂಗೆ ಕಾಣಿಸುತ್ತೆ. ನಮ್ಮದು ಗಂಡಗ ಹೇಳಿದ್ರೆ ತಂದು ಕೊಡ್ತಾರೆ, ಮಾರ್ಕೆಟ್ನಾಗ ಸಿಗ್ತಾವು ಅಕ್ಕ, ಶರಂದು ಅಕ್ಕ. ನಿಮಗೆ ಬೇಕಂದ್ರೆ ಹೇಳ್ರಿ, ತಂದು ಕೊಡ್ತಾರೆ. ಯಾಕೆಂದ್ರೆ ನಮ್ಮದು ಕೋಳಿದು ಬಿಸ್ನೆಸ್ ಇದೆಯಲ್ಲ, ಅಲ್ಲಿ ಕೋಳಿದು ಜವಾರಿದು ಸಿಗುತ್ತೆ, ಪಾರಮ್ಮದು ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ. ಆ ಪಕ್ಕಿ ರೊಕ್ಕನ ಕಡೆ ತಗೋತಿದ್ದೀರ ಜಾಸ್ತಿ, ಹಿಂಗಾಗಿ ನಿಮ್ಗೆ ನೆನಪಾಗಿಲ್ಲ ನನಗೆ. ನೀವು ಈಗ ಹೊಸ್ತಾಗಿ ಬಂದಿರಲ್ಲ, ಹಿಂಗಾಗಿ ನಿಮ್ಮ ಪರಿಚಯನೂ ಭಾಳ ಇದ್ರಕ್ಕಿಲ್ವ ನಮಗೆ. ನಿಮ್ಮ ಗಂಡ ಮತ್ತು ನಿಮ್ಮ ಗಂಡ ತಂದೆ ಏನಾರ ಕೊಡ್ತಾನಂದ್ರೆ ಕೇಳುವ ಹಂಗಾರ, ಮತ್ತು ಹಂಗೆ ರೊಕ್ಕ ಕೊಡ್ತೇನೆ. ಆಯಿತು ಅಕ್ಕ, ನೀವೇನು ವೆರಿ ಮಾಡ್ಕೋಬೇಡ್ರಿ, ತಂದು ನಿಮ್ಮ ಮನೆಗೆ ಕೊಡಂತ ಹೇಳ್ತೀನಿ ತಗೋರಿ. ನಾನು ನನ್ನ ಗಂಡಂಗೆ ಹೇಳ್ತೀನಿ. ರಾಜ್ಮಾ ಅನ್ನತ್ತಿದ್ಲಕ್ಕ, ನನ್ನ ಮಾರ್ಕೆಟಿಗೆ ಕರಿಬೇಕಿಲ್ಲ ಅಂತ. ನಂಗೆ ನೆನಪಾಗಿಲ್ವ ಈಕಿನೂ ಕರಿಬೇಕಂತ ಹೇಳಿ. ಅಕ್ಕ ನನ್ನ ಯಾಕೆ ಬಿಟ್ಟು ಹೋಗಿರಿ, ನಾನು ಹೊಸ್ತಾಗಿ ಬಂದ ನಂಗೆ ಏನು ಗೊತ್ತಿಲ್ಲ ಅಂತ ನಾಟ್ಬಿಟ್ಟ ಪಾಪ. ಇನ್ನೂ ಎಲ್ಲರೂ ಹೊಟ್ಟು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ. ಹೌದಾನ ರಾಜ್ಮಾ, ಬರ್ತಿದ್ದೇನೆ ಇವ, ನೀ ಬರ್ತೀನ ನಮಗರ ಏನು ಗೊತ್ತವ. ನಾನು ಅಂದು ಬಿಡೇವ, ಈಗ ಬರ್ತೀರಣ, ಹಿಂಗೆ ಕಾಯಿಪಲ್ಲೆ ತರಕೊಂತೇವೆ ನಾವು ಅಂತಂದೆ. ಆಯ್ತಕ್ಕ, ನಾವು ರೇಷನ್ ಕಾಯಿಪಲ್ಲೆ ತೊಗೋಬೇಕಂಗಾರೆ ನಡ್ರಿ ಹೋಗೋಣ ಅಂತಂದ್ರವ ಇವರು. ಅದಕ್ಕೆ ಎಲ್ಲರೂ ಕೂಡ ಹೋಗಿದ್ವಿ. ನೀ ಬರ್ತೀವಿ ಅಂತ ಗೊತ್ತಿದ್ರೆ ನಾನು ನಿನ್ನೂ ಕರ್ಕೊಂಡು ಹೋಗ್ತಿದ್ದೆ ಬಿಡು ಪಾಪ. ನಾವೇನು ಅದಕ್ಕೇನ ಕೆತ್ತು ಕರ್ಕೊಂಡು ಹೋಗಿದ್ರೆ ನಿನಗೆ ಇನ್ನೇನು ಹೋಗ್ತಾರೆ, ಎಲ್ಲರೂ ಹೇಳ್ತೈತು. ಇರಲಿ ಬಿಡಿ ಅಕ್ಕ, ಇನ್ನೇನು ಹೊಂಟ್ರಿ ಏನಾದರೂ ಎಲ್ಲಾದರೂ ಹೊಂಟಿದ್ರೆ ನನಗೂ ಹೇಳಿ, ನಾನು ಬರ್ತೀನಿ. ಯಾಕೆಂದರೆ ನಾನು ಹೊಸದಾಗಿ ಬಂದಿದ್ದೀನಿ, ನನಗೆ ಯಾವುದೂ ಏನು ಗೊತ್ತಿಲ್ಲ ಅಕ್ಕ, ಅದಕ್ಕೆ ಕೇಳಿದೆ. ಅಕ್ಕ ನೀನು ಏನಾಗಿದೆ ಗೊತ್ತೇನ, ನಾನು ನೀನು ಗಂಗಾ ಅದಾಳ ಪಂಕಜ ಏನು ಬಿಡ ಗೊತ್ತಾನೆ ಆಕೆ. ಯಾಕೆ ಏನಾತ, ನಾವು ಅಲ್ಲೇ ಇದ್ದೀವಲ್ಲ, ಏನಾಗಿಲ್ಲ ಅಂತ ಹಡಿಬಿಟ್ಟಾರ ಅದಾರ ಅವರು. ಆಕೆ ಪಂಕಜ, ಆಕೆ ಹೆಸರೇನು ಪಂಕಜ ಏನು ಪಂಕಜ ಅಂತ ಹಾಕಿದ. ಅಲ್ಲಿ ಹೆಚ್ಚಿನ ಹೆಣ್ಮಗಳ ಆಕೆ ಬೇಕಿ, ಈಕೆ ಇನ್ನೂ ಬೇಕಿಲ್ಲ ಟಿಪ್ಲಾ ತುಂಬಲಿ ಆಕಿ. ಇಬ್ರು ಕೂಡಿ ಕಾಯಿಪಲ್ಲೆ ತುಡು ಮಾಡ್ಯಾರಕ್ಕ ಅವರು. ನನಗೆ ಡೌಟ್ ಬಂತದ, ನಾವೆಲ್ಲ ತಗೊಂಡು ನಾವು ಎಷ್ಟು ತೊಗೊಂಡೆ, ಮತ್ತು ಭಾಳ ಒಂದೊಂದು ಏನಾರ ಹೆಚ್ಚು ಕಡಿಮೆ ತೊಗೊಂಡೆ. ಅವರು ನಾವು ಸೇರಿದ್ರೆ ಈಕಿವು 2 ಚೀಲ ತುಂಬೇವು, ಬರೀ ತರಕಾರಿ 2 ಚೀಲ ತುಂಬೇವು. ಈಕಿನು ನಮ್ಮ ಒಂದೊಂದು ಚೀಲ ತುಂಬೇವು, ರೇಷನಿಗೆ ಒಂದು ಚೀಲ, ತರಕಾರಿ ಒಂದು ಚೀಲ, 2 ಚೀಲ ಬರೀ ತರಕಾರಿ ತುಂಬಿಸ್ಕೊಂಡು ಆಮೇಲೆ ಒಂದೊಂದು ರೇಷನ್ ಚೀಲ 3 ಚೀಲ. ಇವ್ರು ಹೆಂಗೆ ಅದನ್ನು ಏನಾರ ನಾವು ತೊಗೊಂಡ್ರೆ ಬಿಡಂತೆ ಸುಮ್ಕಾಗೇನು ನಾನು ದಾರ್ಯಾಗ ಬಂದು ಹೇಳತ್ತಾರ ಮನೆಗೆ ಬರುವ, ಹಿಂಗೆ ನಾ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದಂತೆ ಬಿಲ್ಯಾಂಡ್ರ. ನೀವು ಹಗರಿಲ್ಲ, ನೀವು ಬರೀ ಹಿಂಗೆ ಮಾಡೋ ಸಂಬಂಧ ಯಾರ ಎಳಿಸಿ ಹೊಡಿಸಿಟ್ರಿ, ನೀವು ಬರೀ ತುಡು ಮಾಡೋದ ಕೆಲಸ ಮತ್ತೆ ಹೆಚ್ಚಿನ ಬೇದ ನೋಡಕ್ಕೆ ಅವ್ರು ಹಿಂಗೆ ಮಾಡ್ತಾರೆ. ಅವರು ನೋಡುವ ಇವ್ರು ಇಂಥಾರದಾರ, ಒಂದು ವೇಳೆ ತುಡುಗು ಮಾಡುವ ಸಿಕ್ಕೊಂಡು ಬಿದ್ರ ಅಂತಂದ್ರೆ ನಮ್ಮ ಸದ್ಯಕ್ಕೆ ಎಳಿಸಿ ಹಿಡಿಸಿಡಾರವ ಇವರು. ತಾಂಬದ ಮರ್ಯಾದೆ ಹೋಗೋದಲ್ದ ನಮ್ಮ ಸದ್ಯಕ್ಕೆ ಮರ್ಯಾದೆ ತೆಗಿಸ್ಕೊಳಾರವ, ಇವತ್ತು ತೆಗೆದಿಡ್ತಾರ ಇವ್ರು. ಅವ್ರು ಯಾವಾಗ ತುಡುಗು ಮಾಡ್ಕೊಂಡ್ರಲ್ಲ. ಈಗ ನೆನಪಂತವ್ರಿ, ನಾವು 3 ಮಂದಿ ಟೊಮ್ಯಾಟೊ ರೇಟ್ ಕೇಳಕ್ ನಿಂತೀವಿ. ಅವ್ರ ಅಕ್ಕ ಹಿಂದೆ ಹೋಗಿದ್ರಲ್ಲ, ಅವಾಗ ಏನಾಕಿ ಅಂತ ಮಾಡ್ಯಾರ ನೋಡ್ಲಿ ಅವ್ರು. 1 ರೂಪಾಯಿಗೂ ಕುಂತ ಮಾಡ್ತಿರ್ತಾವ ಪಾಪ ಅವು ಚೆನ್ನಮಾಟ. ಹಿಂಗೆಲ್ಲ ಮಾಡಬಾರ್ದ. ಹಿಂಗಾಗಿ ಅವನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ ನಾಯ ಕಾಣಿಸುತ್ತೆ. ನನಗೆ ಕರ್ಯಾಕ್ ಬಂದ್ರು ಹೋಗುಂಬ ಯಾಕಂದ್ರೆ ಅವ್ರ ಜೋಡಿ ಹೋಗೋದಿಲ್ಲ ನಾನು. ಇವ್ ಹಿಂಗೆ ಮಾಡ್ತಾವ ನೋಡು. ಸಿಗಲ್ ತಡಿ ಅವ್ರು ಇನ್ನೇ ಮೇಲೆರ ಅವ್ರನ್ನ ಸಿಕ್ಕಾಪಟ್ಟಿ ಜಾಡಿಸ್ತಾನೆ. ಅವ್ರನ್ನ ಏನಲ್ಲೇ ಯಾರು ಮರ್ಯಾದೆ ಕಳೆದಾರ ನೀವು. ಹಿಂಗೆಲ್ಲ ಮಾಡಿದ್ರೆ ನಮ್ಮ ಜೋಡಿ ಬರಕ್ಕೆ ಹೋಗ್ಬೇಡ್ರವ ನೀವು. ನಿಮ್ದು ಅಷ್ಟೇ ಅಲ್ದ ಮತ್ತು ನಮ್ಮ ಚೀಲ ಸದ್ಯಕ್ಕೆ ಹುಡುಕಿಯಾಗಿ ಜಪ್ತಿ ಮಾಡಿ ಕಾಸು ನಮ್ಮ ಸದ್ಯಕ್ಕೆ ಹೊಡಿಸಿಡಾರ ನೀವು. ನಮ್ಮ ಜೋಡಿ ಬರಕ್ಕೆ ಹೋಗ್ಬೇಡ್ರಿ ನಿಮಗಿಂದ ನೀವು ಅಂತ ಹೇಳ್ತಾನೆ. ನಾವು ಸಿಗಲಿ ಅವ್ರನ್ನೇ.